ಭಾರತದಲ್ಲಿ ಆರಂಭವಾಯಿತು ವಿಶ್ವದ ಅತಿ ದೊಡ್ಡ ಜನಗಣತಿ. ಇತಿಹಾಸದಲ್ಲೇ ಮೊದಲ ಬಾರಿಗೆ ಡಿಜಿಟಲ್ ಮತ್ತು ಸ್ವಯಂ ಗಣತಿಗೆ ಅವಕಾಶ. ಕರ್ನಾಟಕ ಸೇರಿದಂತೆ 8 ರಾಜ್ಯಗಳಲ್ಲಿ ಏಪ್ರಿಲ್ 1ರಿಂದ ಪ್ರಕ್ರಿಯೆ ಆರಂಭ. 2ನೇ ಹಂತದಲ್ಲಿ ನಡೆಯಲಿದೆ ಬಹು ನಿರೀಕ್ಷಿತ ಜಾತಿ ಮತ್ತು ಆರ್ಥಿಕ ಸ್ಥಿತಿಗತಿ ಸಮೀಕ್ಷೆ. ನಮಸ್ಕಾರ ವೀಕ್ಷಕರೇ, ಈ ಸಂಜೆ ನ್ಯೂಸ್ಗೆ ಸ್ವಾಗತ. ಭಾರತವು ತನ್ನ ಭವಿಷ್ಯದ ದಿಕ್ಸೂಚಿಯನ್ನು ನಿರ್ಧರಿಸುವ ಬೃಹತ್ ಹೆಜ್ಜೆಯನ್ನಿಟ್ಟಿದೆ. 2011ರ ನಂತರ ಅಂದರೆ ಬರೋಬ್ಬರಿ 15 ವರ್ಷಗಳ ಸುದೀರ್ಘ ಕಾಯುವಿಕೆಯ ಬಳಿಕ ದೇಶಾದ್ಯಂತ ರಾಷ್ಟ್ರೀಯ ಜನಗಣತಿ ಕಾರ್ಯ ಚಾಲನೆ ನೀಡಲಾಗಿದೆ. ಈ ಬಾರಿ ವಿಶೇಷ ಏನೆಂದರೆ ಹಳೆಯ ಕಾಗದ ಪೆನ್ ಪದ್ಧತಿಯನ್ನು ಬಿಟ್ಟು ಸಂಪೂರ್ಣ ಡಿಜಿಟಲ್ ರೂಪದಲ್ಲಿ ಗಣತಿ ನಡೆಯುತ್ತಿದೆ. ಸ್ವಯಂ ಗಣತಿಯಲ್ಲಿ ಪಾಲ್ಗೊಳ್ಳುವುದು ಹೇಗೆ ಎಂಬ ಮಾಹಿತಿ ಇಲ್ಲಿದೆ ನೋಡಿ. ಭಾರತದ ಒಟ್ಟು ಜನಸಂಖ್ಯೆ ಈಗ 140 ಕೋಟಿ ದಾಟಿದೆ ಎಂದು ಅಂದಾಜಿಸಲಾಗಿದೆ. 2021ರಲ್ಲಿ ನಡೆಯಬೇಕಿದ್ದ ಈ ಗಣತಿ ಕೋವಿಡ್ ಸಾಂಕ್ರಾಮಿಕದಿಂದಾಗಿ ವಿಳಂಬವಾಗಿತ್ತು. ಈಗ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಮತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸ್ವಯಂ ಗಣತಿಯಲ್ಲಿ ಭಾಗಿಯಾಗುವ ಮೂಲಕ ಈ ಮಹಾ ಅಭಿಯಾನಕ್ಕೆ ಚಾಲನೆ ನೀಡಿದ್ದಾರೆ. ಕರ್ನಾಟಕ ಸೇರಿದಂತೆ ದೇಶದ 8 ರಾಜ್ಯಗಳಲ್ಲಿ ಏಪ್ರಿಲ್ 1ರಿಂದ ಮೊದಲ ಹಂತದ ಜನಗಣತಿ ಕಾರ್ಯ ಆರಂಭವಾಗಿದೆ. ಈ ಬಾರಿಯ ಜನಗಣತಿಯಲ್ಲಿ ಸಾರ್ವಜನಿಕರಿಗೆ ಸ್ವಯಂ ಗಣತಿ ಸೆಲ್ಫ್ ಇನ್ಯೂಮರೇಷನ್ ಮಾಡಿಕೊಳ್ಳಲು ವಿಶೇಷ ಅವಕಾಶ ನೀಡಲಾಗಿದೆ. ಫೆಬ್ರವರಿ 15ರವರೆಗೆ ನಾಗರಿಕರು ಅಧಿಕೃತ ಪೋರ್ಟಲ್ se.census.gov.in ಮೂಲಕ ತಮ್ಮ ಮನೆಯ ವಿವರಗಳನ್ನು ದಾಖಲಿಸಬಹುದು. ಸ್ಮಾರ್ಟ್ಫೋನ್ ಆ್ಯಪ್ ಮೂಲಕವೂ ಮಾಹಿತಿ ಸಲ್ಲಿಸಲು ಅವಕಾಶವಿದ್ದು, ಯಶಸ್ವಿಯಾಗಿ ನೋಂದಾಯಿಸಿದವರಿಗೆ 11 ಅಂಕಿಗಳ SEID ಸಿಗಲಿದೆ. ಏಪ್ರಿಲ್ 16ರಿಂದ ಗಣತಿದಾರರು ಮನೆ ಮನೆಗೆ ಭೇಟಿ ನೀಡಿದಾಗ ಈ ಐಡಿಯನ್ನು ತೋರಿಸಿದರೆ ಸಾಕು, ನಿಮ್ಮ ಸಮಯ ಉಳಿತಾಯವಾಗಲಿದೆ. ಜನಗಣತಿಯು 2 ಹಂತಗಳಲ್ಲಿ ನಡೆಯಲಿದೆ. ಮೊದಲ ಹಂತ ಏಪ್ರಿಲ್ನಿಂದ ಸೆಪ್ಟೆಂಬರ್ವರೆಗೆ ಮನೆಗಳ ಪಟ್ಟಿ ಮತ್ತು ಲಭ್ಯವಿರುವ ಮೂಲಭೂತ ಸೌಕರ್ಯಗಳ ದಾಖಲೀಕರಣ. 2ನೇ ಹಂತ ಸೆಪ್ಟೆಂಬರ್ ನಂತರ ಧರ್ಮ, ಶಿಕ್ಷಣ ಮತ್ತು ಮುಖ್ಯವಾಗಿ ಜಾತಿ ಆಧಾರಿತ ಸಾಮಾಜಿಕ ಆರ್ಥಿಕ ಸ್ಥಿತಿಗತಿಗಳ ಸಂಗ್ರಹ ಮಾಡಲಾಗುವುದು. ಸ್ವಯಂ ಗಣತಿ ಮಾಡುವುದು ಹೇಗೆ? ಹಂತ 1, ನೋಂದಣಿ. ಅಧಿಕೃತ ಪೋರ್ಟಲ್ se.census.gov.in ಗೆ ಭೇಟಿ ನೀಡಿ ನಿಮ್ಮ ರಾಜ್ಯ ಆರಿಸಿಕೊಳ್ಳಿ ಮತ್ತು ಅಲ್ಲಿ ಬರುವ ಕ್ಯಾಪ್ಚರ್ ಅನ್ನು ನಮೂದಿಸಿ ನೋಂದಣಿ ಮಾಡಿಕೊಳ್ಳಬಹುದು. ಮನೆಯ ಯಜಮಾನನ ಹೆಸರು, ಮೊಬೈಲ್ ಸಂಖ್ಯೆ ಮತ್ತು ಇಮೇಲ್ ID ನೀಡಿ ನೋಂದಾಯಿಸಬೇಕು. ಒಮ್ಮೆ ನೋಂದಾಯಿಸಿದ ಯಜಮಾನನ ಹೆಸರು ಮತ್ತೆ ಬದಲಾಯಿಸಲು ಸಾಧ್ಯವಾಗುವುದಿಲ್ಲ. ಹಂತ 2, ದೃಢೀಕರಣ ಮತ್ತು ಸ್ಥಳ ಗುರುತಿಸುವಿಕೆ. ನಿಮ್ಮ ಮೊಬೈಲ್ಗೆ ಬರುವ OTP ನಮೂದಿಸಿ ನಿಮ್ಮ ಆದ್ಯತೆಯ ಭಾಷೆಯನ್ನು ಆಯ್ಕೆ ಮಾಡಿಕೊಳ್ಳಿ. ನಿಮ್ಮ ಜಿಲ್ಲೆ, ಪಿನ್ ಕೋಡ್ ಮತ್ತು ಗ್ರಾಮ ಅಥವಾ ನಗರದ ವಿವರವನ್ನು ಆಯ್ಕೆ ಮಾಡಿ ನಂತರ ಮ್ಯಾಪ್ನಲ್ಲಿ ನಿಮ್ಮ ಮನೆಯ ನಿಖರ ಸ್ಥಳವನ್ನು ಮಾರ್ಕ್ ಮಾಡುವ ಮೂಲಕ ಗುರುತಿಸಬೇಕು. ಹಂತ 3, ಮಾಹಿತಿ ಭರ್ತಿ ಮತ್ತು ಸಲ್ಲಿಕೆ. ಮನೆ ಮತ್ತು ಸೌಲಭ್ಯಗಳಿಗೆ ಸಂಬಂಧಿಸಿದ ಪ್ರಶ್ನಾವಳಿಗಳನ್ನು ಭರ್ತಿ ಮಾಡಿ ಎಲ್ಲ ವಿವರಗಳನ್ನು ಸರಿಯಾಗಿ ಪರಿಶೀಲಿಸಿ ನಂತರ ಪ್ರಿವ್ಯೂ ಮಾಡಿ ನಂತರ ಫೈನಲ್ ಸಬ್ಮಿಟ್ ಬಟನ್ ಒತ್ತಿ. ಸಲ್ಲಿಕೆ ಆದ ನಂತರ ನಿಮ್ಮ ಮೊಬೈಲ್ ಅಥವಾ ಇಮೇಲ್ಗೆ 11 ಅಂಕಿಗಳ SEID ಸೆಲ್ಫ್ ಇನ್ಯೂಮರೇಷನ್ ID ಬರುತ್ತದೆ. ಇದನ್ನು ಜೋಪಾನವಾಗಿ ಇಟ್ಟುಕೊಳ್ಳಿ. ಹಂತ 4, ಗಣತಿದಾರರ ಭೇಟಿ. ಏಪ್ರಿಲ್ 16ರ ನಂತರ ಗಣತಿದಾರರು ನಿಮ್ಮ ಮನೆಗೆ ಬಂದಾಗ ಅವರಿಗೆ ಈ SEID ಅನ್ನು ತೋರಿಸಿ ಅವರು ನಿಮ್ಮ ಮಾಹಿತಿಯನ್ನು ಪರಿಶೀಲಿಸಿ ಸಿಸ್ಟಂನಲ್ಲಿ ಅಪ್ಡೇಟ್ ಮಾಡುತ್ತಾರೆ. ಗಮನಿಸಬೇಕಾದ ಪ್ರಮುಖ ಅಂಶ ಏನಂದ್ರೆ, ಒಂದು ಮೊಬೈಲ್ ಸಂಖ್ಯೆಯನ್ನು ಒಂದು ಕುಟುಂಬಕ್ಕೆ ಮಾತ್ರ ಬಳಸಬಹುದಾಗಿದೆ. ಸ್ವಯಂ ಗಣತಿ ಮಾಡುವುದರಿಂದ ಗಣತಿದಾರರು ಬಂದಾಗ ನಿಮ್ಮ ಸಮಯ ಉಳಿತಾಯವಾಗುತ್ತದೆ ಮತ್ತು ತಪ್ಪುಗಳಾಗುವ ಸಾಧ್ಯತೆ ಕಡಿಮೆ ಇರುತ್ತದೆ. ಈ ಜನಗಣತಿಯು ಕೇವಲ ಅಂಕಿ ಅಂಶಗಳ ಆಟ ಅಲ್ಲ, ಇದು ಭಾರತದ ರಾಜಕೀಯ ಮತ್ತು ಕಲ್ಯಾಣ ಕಾರ್ಯಕ್ರಮಗಳ ಸ್ವರೂಪವನ್ನೇ ಬದಲಾಯಿಸಲಿದೆ. 1931ರ ನಂತರ ಇದೇ ಮೊದಲ ಬಾರಿಗೆ ಸಮಗ್ರ ಜಾತಿ ಲೆಕ್ಕಾಚಾರಕ್ಕೆ ಮುಂದಾಗಿರುವುದು ವಿಶೇಷ. ಅಲ್ಲದೆ ಮುಂಬರುವ ಲೋಕಸಭೆ ಮತ್ತು ವಿಧಾನಸಭೆಗಳ ಕ್ಷೇತ್ರ ಮರು ವಿಂಗಡಣೆ ಮತ್ತು ಸಂಸತ್ನಲ್ಲಿ ಮಹಿಳೆಯರಿಗೆ ನೀಡಲಾಗುವ 33% ಮೀಸಲಾತಿ ಜಾರಿಗೆ ಈ ದತ್ತಾಂಶವೇ ಅಡಿಪಾಯವಾಗಲಿದೆ. ಒಟ್ಟಿನಲ್ಲಿ ಈ ಡಿಜಿಟಲ್ ಜನಗಣತಿಯು ಪಾರದರ್ಶಕತೆ ತರುವುದು ಜೊತೆಗೆ ದೇಶದ ಅಭಿವೃದ್ಧಿ ಯೋಜನೆಗಳಿಗೆ ಹೊಸ ವೇಗ ನೀಡಲಿದೆ ಎಂಬ ನಿರೀಕ್ಷೆ ಇದೆ. ನೀವು ಕೂಡ ಜವಾಬ್ದಾರಿಯುತ ನಾಗರಿಕರಾಗಿ ಪೋರ್ಟಲ್ ಮೂಲಕ ಸ್ವಯಂ ಗಣತಿ ಮಾಡಿಕೊಳ್ಳಲು ಮರೆಯದಿರಿ.